ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಹೆಚ್ಚಂದ್ರೆ 30 ರಿಂದ 40 ನಿಮಿಷದ ಸಮಯದಲ್ಲಿ ಆರೋಗ್ಯಕರ ವೆಜ್ ಲಂಚ್ ಐಡಿಯಾಸ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. 3 ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಈ 3 ರೆಸಿಪಿಗಳು ಸಹ ತುಂಬಾ ಸಿಂಪಲ್ ಹಾಗೆ ಅಷ್ಟೇ ಟೇಸ್ಟಿ ಆಗಿರುವಂತಹ ಲಂಚ್ ಕಾಂಬೋ. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಮಾಡ್ತಿರುವಂತದ್ದು ಸ್ವೀಟ್ ಪೊಟೆಟೊ ಅಥವಾ ಸಿಹಿ ಗೆಣಸಿನ ಗೀ ರೋಸ್ಟ್. 2 ಗೆಣಸನ್ನು ಚೆನ್ನಾಗಿ ತೊಳ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಕುಕ್ಕರಿಗೆ ಹಾಕಿ ಅಂದಾಜು 1.5 ಕಪ್ ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಗೆಣಸು ಬೆಂದಿರಬೇಕು, ಹಂಗಂತ ತುಂಬಾ ಮೆತ್ತಗೆ ಸಾಫ್ಟ್ ಆಗಿ ಬೇಯಿಸಬಾರ್ದು. ಬೇಯಿಸಿರುವ ನೀರನ್ನು ತೆಗೆದು ಸಿಹಿಗೆಣಸಿನ ಸಿಪ್ಪೆಯನ್ನು ತೆಗಿಬೇಕು. ನಂತರ 1 ಸೆಂಟಿಮೀಟರ್ ದಪ್ಪದಲ್ಲಿ ವೃತ್ತಾಕಾರವಾಗಿ ಕಟ್ ಮಾಡ್ತಾ ಹೋಗಿ. ಇನ್ನು ಇದಕ್ಕಿರುವ ಮಸಾಲೆ ತಯಾರಿಸೋದಕ್ಕೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಕಡಲೆ ಹಿಟ್ಟು, 1 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಚಾಟ್ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಕಟ್ ಮಾಡಿಟ್ಟಿರುವಂತಹ ಸಿಹಿಗೆಣಸನ್ನು ಮಸಾಲೆ ಪೂರ್ತಿ ಕೋಟ್ ಆಗುವ ರೀತಿಯಲ್ಲಿ ರೋಲ್ ಮಾಡ್ತಾ ಹೋಗಿ. ಕಟ್ ಮಾಡಿರುವ ಎಲ್ಲಾ ಸಿಹಿಗೆಣಸಿಗೆ ಮಸಾಲೆಯನ್ನು ಕೋಟ್ ಮಾಡ್ಕೊಂಡಾದ್ಮೇಲೆ 5 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಿ. ದೋಸೆ ಕಾವಲಿ ಬಿಸಿಯಾದ ನಂತರ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ಗೀ ರೋಸ್ಟ್ ಆದ್ರಿಂದ ತುಪ್ಪ ಹಾಕ್ತಿರೋದು, ಎಣ್ಣೆ ಸಹ ಬಳಸ್ಬೋದು. ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟಿನ ಲೆವೆಲ್ ಬೇರೆ ಇರತ್ತೆ, ಟ್ರೈ ಮಾಡಿ ನೋಡಿ. ಅಷ್ಟೇ, 1 ಚಮಚ ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೊಂಡಿರೋದು. ನಂತರ ಒಂದೊಂದೇ ಗೆಣಸಿನ ಪೀಸನ್ನು ಇಡ್ತಾ ಹೋಗಿ ನಿಧಾನ ಉರಿಯಲ್ಲಿ ರೋಸ್ಟ್ ಆಗಲಿ. ಮೇಲಿಂದ 1-2 ಹನಿ ತುಪ್ಪವನ್ನು ಹಾಕ್ಕೊಂಡು 2 ಬದಿಯನ್ನು ಸಹ ರೋಸ್ಟ್ ಮಾಡಬೇಕು. ಇದೇ ರೀತಿ ಮೇಲಿಂದ 2 ರಿಂದ 3 ಸಲ ಸ್ವಲ್ಪನೇ ತುಪ್ಪವನ್ನು ಹಾಕಿ ತಿರುಗಿಸಿ ಹದವಾಗಿ ರೋಸ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಸಿಹಿಗೆಣಸಿನ ಗೀ ರೋಸ್ಟ್ ರೆಡಿ ಆಯಿತು. ಊಟದ ಜೊತೆಗೆ ಬರೀ ಸಾರನ್ನ ಇದ್ದಾಗ ಅಥವಾ ಸಂಜೆಯ ಸ್ನ್ಯಾಕ್ಸಿಗೆ ಇದೊಂದೊಳ್ಳೆಯ ರೆಸಿಪಿ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. 2ನೇ ರೆಸಿಪಿ ನಾನಿವತ್ತು ಮಾಡ್ತಿರೋದು ಕೆಂಪು ಹರಿವೆ ಸೊಪ್ಪು ಅಥವಾ ರಾಜಗಿರಿ ಸೊಪ್ಪಿನ ಪಲ್ಯ. ಇದನ್ನು ಮಾಡೋದಕ್ಕೆ ಫ್ರೈಯಿಂಗ್ ಪ್ಯಾನ್ ಬಿಸಿ ಆದ್ಮೇಲೆ 2 ಚಮಚ ಎಣ್ಣೆ, 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಕಡಲೆಬೇಳೆ, 1 ಮುರಿದಿರುವಂತಹ ಒಣಮೆಣಸು ಹಾಕಿ ಮೊದಲಿಗೆ ಒಗ್ಗರಣೆಯನ್ನು ತಯಾರಿಸಬೇಕು. ಸಾಸಿವೆ ಚಟಪಟ ಅನ್ನುವಾಗ ಜಜ್ಜಿರುವಂತಹ ಬೆಳ್ಳುಳ್ಳಿ 4 ರಿಂದ 5 ಎಸಳು ಹಾಕಿ ಬೆಳ್ಳುಳ್ಳಿಯನ್ನು ಹದವಾಗಿ ಫ್ರೈ ಮಾಡಿ. 1 ದಂಟು ಕರಿಬೇವು ಹಾಗೂ 2 ಅಥವಾ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಸೇರಿಸಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನು 1 ನಿಮಿಷ ಬಾಡಿಸಿದ ನಂತರ 1 ಕಟ್ಟು ಆಗುವಷ್ಟು ಕೆಂಪು ಹರಿವೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. 1-2 ನಿಮಿಷ ಬಾಡಿಸಿದಾಗ ಸೊಪ್ಪೆಲ್ಲ ಬಾಡಿ ಅರ್ಧ ಪ್ರಮಾಣಕ್ಕೆ ರೆಡ್ಯೂಸ್ ಆಗತ್ತೆ. ಆಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ 1/4 ಕಪ್ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಹರಿವೆ ಸೊಪ್ಪನ್ನು ಬೇಯಿಸಬೇಕು. ಈಗ ಹಾಕಿರುವ ನೀರು ಪೂರ್ತಿಯಾಗಿ ಇಂಗಿ ಸೊಪ್ಪು ಸಹ ಬೆಂದಿದೆ. 1/4 ಕಪ್ ಹಸಿ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಉರಿಯನ್ನು ಆರಿಸಿ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಾಜಗಿರಿ ಸೊಪ್ಪು ಅಥವಾ ಕೆಂಪು ಹರಿವೆ ಸೊಪ್ಪಿನ ರುಚಿಯಾದ ಪಲ್ಯ ಸಹ ರೆಡಿ ಆಗತ್ತೆ. ಸಿಂಪಲ್ ಆಗಿದೆ ಅಲ್ವಾ ರೆಸಿಪಿ. ಇನ್ನು ತೆಂಗಿನಕಾಯಿ ಸಾರು ಅಥವಾ ಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿದೆ ರೆಸಿಪಿ. ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ 1 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, 2 ಅಥವಾ ಖಾರಕ್ಕೆ ಅನುಗುಣವಾಗಿ ಒಣಮೆಣಸು, ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, 3 ರಿಂದ 4 ಎಸಳು ಬೆಳ್ಳುಳ್ಳಿ, 1/4 ಕಪ್ ನೀರು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ಅರೆದಿರುವಂತಹ ಮಿಶ್ರಣವನ್ನು ಸಾರು ಮಾಡುವ ಪಾತ್ರೆಗೆ ವರ್ಗಾಯಿಸಿ ನೀರು ಹಾಕಬೇಕು. ಇಲ್ಲಿ ನಾನು 1 ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿ ಸಾರಿನ ಹದವನ್ನು ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ಒಲೆ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಹಸಿ ಮಸಾಲೆಗಳು ಹಾಕಿದ್ರಿಂದ 6-7 ನಿಮಿಷ ನಿಧಾನ ಉರಿಯಲ್ಲಿ ಕುದಿಸಬೇಕು. ಚೆನ್ನಾಗಿ ಕುದಿದು ಒಳ್ಳೆಯ ಪರಿಮಳ ಸಹ ಬರುತ್ತೆ. ಈಗ ಸಾರು ರೆಡಿ ಆಯಿತು. ಕೊನೆಯದಾಗಿ ಒಗ್ಗರಣೆಗೆ 1 ಚಮಚ ತುಪ್ಪ, 1/4 ಚಮಚ ಸಾಸಿವೆ, 1 ಮುರಿದಿರುವ ಒಣಮೆಣಸು, 1/4 ಚಮಚ ಜೀರಿಗೆ ಹಾಕಿ ಒಗ್ಗರಣೆ ತಯಾರಿಸಿ ಚಿಟಿಕೆ ಇಂಗು ಹಾಗೂ 1 ದಂಟು ಕರಿಬೇವು ಸೇರಿಸಿ
ತಯಾರಿಸಿರುವ ಸಾರಿಗೆ ಒಗ್ಗರಣೆಯನ್ನು ಕೊಟ್ಟು ಕೊನೆಯಲ್ಲಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬೇಳೆ, ಟೊಮೆಟೊ, ರಸಂ ಪೌಡರ್ ಯಾವುದನ್ನು ಬಳಸದೆ ಮಾಡಿರುವ ರುಚಿಯಾಗಿರುವ ತೆಂಗಿನಕಾಯಿ ಸಾರು ಸಹ ರೆಡಿ ಆಗತ್ತೆ. ಇದಾಗಿತ್ತು ಇವತ್ತಿನ ನಮ್ಮನೆಯ ಊಟದ ತಟ್ಟೆ. ಇವತ್ತಿನ ಈ 3 ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.